आप बहुत ब्यूटीफुल है. ಥ್ಯಾಂಕ್ ಯು. ಬೇಡ ಮೈಸೂರು ಮಾಲೂಮೆ ನೋಡಿ. ಇವಾಗ ನನ್ನ ಟರ್ಮು ಶುರು ಆಗುತ್ತೆ. ಸೊ ಲಡಾಖಲ್ಲಿ ಬಂದು ಕಟಿಂಗ್ನ ಮಾಡಿಸ್ಕೊತಾ ಇದ್ದೀನಿ. ಯಾವುದು ಸ್ಟೇಷನ್? ಪೊಲೀಸ್ ಸ್ಟೇಷನ್. ಇಂಥ ಪ್ರಶಾಂತವಾಗಿರೋ ಈ ಸ್ಟೇಷನಲ್ಲಿ ಯಾವುದೇ ರೀತಿ ಮರ್ಡರ್ ಕೇಸ್ಗಳಿಲ್ಲ, ಕ್ರಿಮಿನಲ್ ಕೇಸ್ಗಳಿಲ್ಲ. ಆರಾಮಾಗಿ ಹೋಗುತ್ತೆ. ನೀವು ಹಂಗಾರೆ ಇವತ್ತು ಎಲ್ಲಿ ಪ್ಯಾಂಗಾಂಗ? ಓಕೆ, ಪ್ಯಾಂಗಾಂಗಿಂದ ನೆಕ್ಸ್ಟು ಬೇಡ ನೋ ಸ್ವೀಟ್ಸ್. ಹಾಂ, ಡ್ರೈ ಫ್ರೂಟ್ಸಾ? ಇಲ್ಲ ಬೇಡ ಬಿಡಿ. ಕಸೂಲು ಇಲ್ಲ, ಮ್ಯಾಪ್ ಇದು ಅಲ್ಲಿ ಇದು ತೊಗೊಂಡು ಅದನ್ನ ಲೋಕಲ್ ಮ್ಯಾಪು ಅವರೇ ಡ್ರಾ ಮಾಡಿದ್ದಾರೆ ಗೋಡೆ ಮೇಲೆ. ಇನ್ನೂ ಮಾಡ್ತಿದ್ದಾರೆ ಅಲ್ಲಿ. ಐಸಾ ಇಲ್ಲ, ಕ್ವಿಕ್ ಶೇರ್ ಇದೆ ನಿಮ್ಮಲ್ಲಿ? ಕ್ವಿಕ್ ಶೇರ್ ಇದೆ. ಬಾಯ್. ಓಕೆ, ಸೊ ನಾನಿವಾಗ ಇಲ್ಲೇ ಉಳ್ಕೊಳ್ಳೋ ಥರ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲಿ? ನಮ್ಮ ಡಿಸ್ಕಿಟ್ ಮೋನಸ್ಟ್ರಿ ಇತ್ತಲ್ಲ, ಡಿಸ್ಕಿಟ್ ಊರು, ಇದರಲ್ಲೇ. ಸೊ ಏನು ವಿಚಾರ ಅಂತಂದರೆ, ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು, ಮೇಡಮ್ ಜಿ ಏಕ್ ಗುಮ್ಕೆ ಆತಾ ಹೂँ, ಕಟಿಂಗ್ ಶಾಪ್ ಜಾಕೆ ಆತಾ ಹೂँ. ಹಾಂ, ಟೀಕೆ. ಸೊ ಇದೇ ನೋಡಿ ಹೋಮ್ ಸ್ಟೇ. ಎಂಥ ಫುಡ್ಡು ಗೊತ್ತಾ? ಗೆಸ್ಟ್ ಹೌಸ್ ಅಂತ. ಓಕೆನಾ? ನೀವು ಡಿಸ್ಕಿಟಲ್ಲಿ ಏನಾದ್ರು ಬಂದು ಉಳ್ಕೊಬೇಕು ಅಂತಂದರೆ ಆರಾಮಾಗಿ ಇಲ್ಲಿ ಬಂದು ಉಳಿರಿ. ಓಕೆ. ಸೊ ಈಗೇನಪ್ಪ ವಿಚಾರ ಅಂತಂದರೆ, ನಾನು ಫಸ್ಟ್ ಒಂದು ಕಟಿಂಗ್ ಮಾಡಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ನಾನು ಫೋಟೋಗಳಲ್ಲಿ. ಅದಕ್ಕೆ ಇವಾಗ ಇಲ್ಲಿಗೆ ಹೋಗ್ತಾಯಿದ್ದೀನಿ. ನಮಸ್ತೆ. ಎಲ್ಲ ಜನ ಪಾಪ ಇಲ್ಲಿ. ಜನ ಅಂತಂದರೆ ಜನ ಒಂಥರ ಅವರು ಜನಗಳನ್ನ ರೆಸ್ಪೆಕ್ಟ್ ಮಾಡೋದು ಅಥವಾ ಹಾಯ್ ಮಾಡೋದು ಏನೋ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಪಾಪ. ಸಿಕ್ಕಾಬಟ್ಟೆ ಇದಿದೆ ಬಿಡಿ, ಹೋಮ್ ಸ್ಟೇಗಳು ಸಿಕ್ಕಾಬಟ್ಟೆ ಇದೆ ಇಲ್ಲಿ. ನನ್ನ ಅನಿಸಿಕೆ ಪ್ರಕಾರ ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವೇನು ಮಾಡಿ, ಅಲ್ಲಿ ರೋಡ್ ಸೈಡ್ ಉಳಿಯೋಕ್ಕೆ ಹೋಗ್ಬಿಡಿ, ಬದಲಾಗಿ ಈ ಕಡೆಗೆ ಬಂದು ಉಳಿಯಿರಿ, ಅದು ನಿಮ್ಗೆ ಒಳ್ಳೆಯದು. ಓಕೆನಾ? ರೋಡ್ ಸೈಡಲ್ಲಿ ಉಳಿತು ಅಂತಂದರೆ ಜಾಸ್ತಿ ಕೇಳ್ತಾರೆ. ಈ ಕಡೆ ಈ ಥರ ಹಳ್ಳಿ ಸೈಡ್ ಬಂತು ಅಂತಂದರೆ ನಮಗೆ ಕಡಿಮೆಗೆ ಸಿಗುತ್ತೆ. ಆಯಿತಾ? ನೋಡೋಣ. मैडम जी नमस्ते. इधर कटिंग शॉप किधर मिलेगा? हेयर कट शॉप? ओह ठीक है, थैंक यू. आप बहुत ब्यूटीफुल है. ಥ್ಯಾಂಕ್ ಯು. ಏನು ಚೆನ್ನಾಗಿ ಕಾಣಿಸ್ತವ್ರಲ್ಲ ಅವರು. ವಾವ್, ನಮಸ್ತೆ. ಅವರು ಖುಷಿನೇ ಆಗೋಯ್ತು ಬ್ಯೂಟಿಫುಲ್ ಅಂದಿದ ತಕ್ಷಣ. ಇತ್ತೀಚೆಗೆ ಸ್ವಲ್ಪ ಧೈರ್ಯ ಮಾಡ್ತಾಯಿದ್ದೀನಿ, ಮನಸ್ಸಲ್ಲಿ ಬಂದಿದೆ ಹೇಳೋಕ್ಕೆ. ಆದಷ್ಟು ಬೇಗ ಯಾವುದಾದ್ರೂ ಒಂದು ಹುಡುಗಿನ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇನ್ನೂ ಎಷ್ಟು ದಿನ ನಾನು ಹಿಂಗೆ ಇರಲಿ? 30 ಆಯ್ತಲ್ಲ ನನಗೂ. ಅವರು ಏನು ಹೇಳಿದ್ರು ಅಂತಲೇ ಮರೆತುಬಿಟ್ಟೆ. ಅವ್ರ ಜೊತೆ ಮಾತಾಡ್ತಾ ರೈಟ್ ಹೇಳಿದ್ರೆ ಲೆಫ್ಟ್ ಹೇಳಿದ್ರೆ ಗೊತ್ತೇ ಆಗಿಲ್ಲ ನನಗೆ. ಒಟ್ನಲ್ಲಿ ಮಾತಾಡಿಸ್ಬಿಟ್ಟೆ ಅಷ್ಟೇ. ಎಸ್, ಅಲ್ಲಿ ಮುಂದೆ ಇನ್ನೊಬ್ಬರನ್ನ ನಾನು ಕೇಳೋಣ ಬನ್ನಿ. ಇಲ್ಲಿ ಎಲ್ಲಿದೆ ನೋಡೋಣ. ಇಲ್ಲಿ ಲಡಾಖಲ್ಲಿ ಇರ್ತಕ್ಕಂಥ ಒಂದು ಕಟಿಂಗ್ ಶಾಪ್ ಹೆಂಗಿರ್ಬೋದು, ಅವ್ರು ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ಬೋದು ಎಲ್ಲ ನೋಡ್ದಂಗೆ ಆಗುತ್ತೆ ಅಲ್ವಾ? ನೋಡಿ, ಇಲ್ಲಿ ಮೆಡಿಕಲ್ ಇದೆ, ಶಾಂಗ್ ಕೆಮಿಸ್ಟ್. ಮೇ ಬಿ ಇಲ್ಲಿರ್ಬೋದು ಅಲ್ವಾ? ಹಾಂ, ಬಾರ್ ಇದೆ. ಓಕೆ, नमस्ते जी. हेयर कट का शॉप किधर मिलता है? हेयर कटिंग शॉप यहाँ नीचे जाना. ठीक है, इस चौक में एक है. इस तरफ से दुकान है, लेफ्ट के. ठीक है, धन्यवाद जी, थैंक यू. ओ ये बेंगलुरु का. हाँ, मैसूर. हाँ, मालूम है? मैसूर मालूम है? क्यों, कैसा? बहुत टेम्पल है ना उधर. हाँ, गोल्डन टेम्पल, कुशाल नगर. आप गया उधर? मैं तो नहीं गया, मैं सुना या ना. आपका आदमी गया उधर? ठीक है, धन्यवाद सर जी, थैंक यू. ಓಕೆ, ಇನ್ನು ಮುಂದೆ ಇದೆಯಂತೆ, ಬನ್ನಿ ನೋಡೋಣ.
हेयर कटिंग का शॉप किधर है? हेयर कटिंग शॉप सामने. ठीक है, धन्यवाद. ಹಾಂ ಹಾಂ ठीक है, ಧನ್ಯವಾದ. ಎಸ್, ಇಲ್ಲಿರುತ್ತೆ. ಯಾಕೆ ಅಂತಂದರೆ ಇದು ಮಾರ್ಕೆಟ್ ಆಯಿತಾ. ಎಲ್ಲಿದೆ ಏರ್ ಕಟ್ ಸೊಲ್ಯೂಷನ್? ಎಸ್ ನೋಡಿ, ಇದು ಮಾರ್ಕೆಟು ಡಿಸ್ಕಿಟ್ದು. ಇಲ್ಲಿ ಮಾಡಿಸೋಣ, ಒಂದು ಡಿಫ್ರೆಂಟಾಗಿರಲಿ. ನೋಡಿ, ಇವಾಗ ನನ್ನ ಟರ್ಮು ಶುರು ಆಗುತ್ತೆ. ಸೊ ಲಡಾಖಲ್ಲಿ ಬಂದು ಕಟಿಂಗ್ನ ಮಾಡಿಸ್ಕೊತಾ ಇದ್ದೀನಿ. ये मेरा पहला कटिंग था लद्दाख में. ठीक है. कटिंग का कितना है? 100. और शेविंग का? नॉर्मल 50. सेम उधर ही उतना ही है. सेम उतना ही है. कहाँ से? हम बेंगलोर से. हाँ. आप इधर ही का? जम्मू का? जम्मू से इधर काम करने के लिए आया? क्या करे? ये आपका है ना? ठीक है, अच्छा है. अभी भैया मेरा ये बाल है ना, ऐसी लंबा छोड़ने के लिए मैं अभी मन है. आप थोड़ा साइड अच्छा कर लो. बस ये है ना, ये मेरे को ऐसा आना चाहिए. ठीक है, ये ज़्यादा है, ट्रिम कर लो. और इसका पार्ट है ट्रिमर में आप शॉर्ट कर लो. और ये पूरा अच्छा करके दे दीजिए. बस उतना ही. आपका नाम क्या है? केबल है. केबल. ठीक है, केबल. ओह, आप क्रिश्चियन हैं? केवल कृष्ण. केवल क्रिश्चियन. कृष्ण खाली नाम का कृष्ण हो, बंसरी वाला नहीं हो. हाँ, ओके ओके ओके, ठीक है. आप कितना साल होगा इधर आके? 12-13 साल हो रहे हैं. 12-13? मतलब इधर ही सेट हो गया. सेटल जाते रहता है आपका फैमिली? ओके. हम आने का टाइम वही रास्ता पे आया, उडालगुरी. अच्छा. हाँ, उधर से बाइक लेके आया. हाँ, बाइक खुद का है? हाँ, मेरा कर्नाटक का. कर्नाटक. हाँ, बेंगलोर का गाड़ी. बेंगलोर. महाराष्ट्र में पड़ गया ना. आप कर्नाटक तक हाँ गया हूँ मैं. हाँ, सुपर. कर्नाटक गया हूँ. कभी बेंगलोर आया? बेंगलोर नहीं. आपका ना हो गया नाश्ता? हाँ, ब्रेकफास्ट हो गया. सुपर. मैं एक ब्लॉगर हूँ, वीडियो वगैरह करता हूँ. इसलिए ये डिस्किट में कटिंग शॉप कैसा है ऐसा करके मैं वीडियो करके आता हूँ. इतना देखिए. ठीक है. यस, अच्छा है. मुझे ठीक है. मुझे इतना ठीक है ना. हाँ. मैं अभी कम कर. ठीक है, इतना रहने दो. ठीक है. गैस शो करोगे ना, ठीक नहीं दिखेगा. कितनी देर में पहुँचे? हम बेंगलुरु से चंडीगढ़ तक बाइक डाला रेलवे में. अच्छा. और बाद में उधर से इधर तक 1 हफ्ता हो गया. चंडीगढ़ से यहाँ तक पूरा घूम के. बाइक पे थोड़ा सफर करना बहुत मुश्किल होता है ना. नहीं, हमको मज़ा आता है बाइक. नहीं, मजा तो आता है. हाँ. थक जाता है आदमी ना. ऐसा नहीं. थकान तो हो जाती है ना. चलो, जान लड़के. ಎಷ್ಟು ಪ್ರಶಾಂತವಾಗಿದೆ ಊರು. ಒಂದು ಸದ್ದಿಲ್ಲ, ಗಡಿಬಿಡಿ ಇಲ್ಲ, ಗಲಗಳಿಲ್ಲ, ಏನೂ ಇಲ್ಲ. ಪೀಸಾಗಿದೆ ನೋಡಿ. ಇಲ್ಲೆಲ್ಲ ಬಟ್ಟೆ ಅಂಗಡಿಗಳು ಎಲ್ಲ ಏನೋ ಒಂಥರ ಚಂದ ಅಂದ್ಕೊಳ್ಳಿ. ಇದು ಆ ಕಡೆ ಎಲ್ಲ ಹೋದರೆ ತೋಟ ಅವೆಲ್ಲ ಇದೆ. ಲೈಕ್ ನಿಮ್ಗೆ ಹೆಂಗೆ ಅಂತಂದರೆ ನೋಡಿ, ನನಗೆ ಈ ಥರದ ಟ್ರಿಪ್ಗಳು ಇಷ್ಟ. ಯಾವ ಥರ ಸುಮ್ಮನೆ ಬೈಕ್ ಓಡಿಸು ಹಂಗೂ ಇರಬಾರ್ದು. ನನಗೆ ಹೆಂಗೆ ಅಂತಂದರೆ ಪೀಸಾಗಿರಬೇಕು. ಆಮೇಲೆ ನಾನು ಈಗ ಒಬ್ಬನೇ ಅಡಿಟ್ ಆಗಿ ನನಗೇನು ಗೊತ್ತಾ, ಅರ್ಜೆಂಟಾಗಿ ಓಡಾಡೋಕ್ಕಾಗಲ್ಲ, ಲಗೇಜ್ ಪ್ಯಾಕ್ ಮಾಡೋಕ್ಕೆ ಬರೋಲ್ಲ. ಹಿಂಗೆ ನನ್ನ ಕತೆ. ಅದಕ್ಕೆ ನಾನು ರಿಸ್ಕೇ ತಗೊಳ್ಳಲ್ಲ. ನಮಸ್ತೆ. ನೋಡಿ, ಎಲೆಕ್ಟ್ರಿಕ್ ಶಾಪು ಅದು ಇದು ಎಲ್ಲ ಇದೆ. ನೈಸ್. ಒಟ್ಟಿನಲ್ಲಿ ಸುಮ್ಮನೆ ಒಂದು ರೌಂಡಿಂಗ್ ಹಾಕ್ಕೊಂಡು ಆಮೇಲೆ ಹಂಗೆ ವಾಪಸ್ಸು ರೂಮ್ಗೆ ಹೋಗೋಣ. ಆಮೇಲೆ ಡಿಸ್ಕಿಟ್ ಮಾನಸ್ಟಿಗೆ ಹೋಗೋಣ, ಆಯಿತಾ. ಸೊ ಇಲ್ಲೆಲ್ಲೋ ಸ್ಕೂಲ್ದು ಸೌಂಡ್ ಕೇಳಿಸ್ತಾಯಿತ್ತು. ಅದಕ್ಕೆ ಸ್ಕೂಲ್ ಏನಾದ್ರು ಹತ್ರ ಇದೆಯಾ? ಇದೇ ಸ್ಕೂಲು, ಗೌರ್ನಮೆಂಟ್ ಮಿಡಲ್ ಸ್ಕೂಲ್ ಬಾಯ್ಸ್ ಡಿಸ್ಕಿಟ್. ನೋಡಿ ಇಲ್ಲಿ ಬಾಯ್ಸ್ ಸ್ಕೂಲು.
ಮಕ್ಕಳೆಲ್ಲ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾವೆ ಒಳಗಡೆ. ಏನೋ ಒಂಥರ ಚೆಂದ. ಓ ಇದು ಬಾಯ್ಸ್ ಸ್ಕೂಲು, ಇದು ಗರ್ಲ್ಸ್ ಸ್ಕೂಲು, ಸಪ್ರೇಟಾ? ಓಕೆ. ನೋಡಿ ಈ ಕಡೆ ಗರ್ಲ್ಸ್ ಸ್ಕೂಲ್ ಇದೆ, ಮಾರ್ಕೆಟ್ ಇದೆ, ಜ್ಯೂಸ್ ಅಂಗಡಿ ಇದೆ, ಫರ್ನಿಚರ್ ಶಾಪ್ ಇದೆ, ಸಿಮೆಂಟ್ ಅಂಗಡಿ ಇದೆ. ಸೇಮ್ ನಮ್ಮೂರಲ್ಲಿ ಹೆಂಗಿದೆಯೋ ಹಂಗೇ ಇದೆ. ಬಟ್ ಆದರೆ ಪಾಪ 6 ತಿಂಗಳು ಮಾತ್ರ ಕೆಲಸ ಮಾಡ್ತಾರೆ ಅಷ್ಟೇ. ವೆಟ್ನರಿ ಕ್ಲಿನಿಕ್ ನೋಡಿ ಇಲ್ಲಿ. ಸೊ ಇವುಗಳಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ ಹಸುಗಳಿಗೆ, ಪ್ರಾಣಿಗಳಿಗೆ ಅದಕ್ಕೆ ಕಾಲ್ ಮಾಡ್ತಾರೆ, ಆವಾಗ ಇದು ಹೋಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡುತ್ತೆ. ಆಮೇಲೆ ನೋಡಿ ಇದೆಲ್ಲ ಹಿಂಗೆ ತಿರುಗಿಸ್ತಾರೆ, ಹೆಂಗೆ ಅದು ಪಾಸಿಟಿವ್ ವೈಬ್ ಕೊಡುತ್ತೆ ಅನ್ನೋ ನಂಬಿಕೆ ಬೌದ್ಧ ಧರ್ಮದಲ್ಲಿ. ಇಲ್ಲೊಂದು ನಾಯಿ ನೋಡಿ ಹೆಂಗೆ ಕೂತಿದೆ ಅಂತ ಹೋಗ್ಬಿಟ್ಟು ಎಲ್ಲರನ್ನೂ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಹಾಯ್, ಹಲೋ, ನಮಸ್ತೆ, कैसा है आप? बढ़िया है, ಹಲೋ, ಬಾಯ್. ಪಾಪ ಅದು ಅದರ ಟೆನ್ಷನಲ್ಲಿ ಕೂತೈತೆ. ಹೋಗೂ ನನ್ನ ಕೆಲಸ ನನಗೆ, ನೀನು ಯಾವನ್ ಬಂದಿಲ್ಲ ತಲೆ ತಿಂತಿದೀಯಾ ಅಂತ ಅಲ್ವಾ. ಆಮೇಲೆ ಇಲ್ಲಿ ಬಿಲ್ಡಿಂಗ್ ವರ್ಕು ಅವೆಲ್ಲ ಮಾಡೋಕ್ಕಿರೋರು ಈ ಬಿಹಾರಿ ಆ ಕಡೆಯಿಂದ ಮೊದಲು ಬರ್ತಾರಲ್ಲ ಅಂಥವ್ರೇ. ಮೇಡಮ್ ಜಿ ಏಕ್ ಶಾಂಪು ದೇ ದೀಜಿಯೇ. हाँ, छोटा बॉटल. हाँ वो भी चलेगा. 1 2 3 4 5 दे दीजिए. और मॉइस्चराइज़र है वैसलिन का छोटा वाला. निविया का छोटा वाला नहीं है. इससे छोटा नहीं है सर. कितना? 160. यस. आपके पास 10 रुपीस होगा? नहीं मैडम जी, नहीं है ना. कितना? 170 है. 160. ಸೊ ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಇಲ್ಲಿ ಆಲ್ಟಿಟ್ಯೂಡ್ ಎಷ್ಟು ಗೊತ್ತಾ? 10,480 ಫೀಟಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್. ಅದು ಹೆಂಗಿದೆ ಅಂತ ನೋಡೋಣ ಬನ್ನಿ. ಯಾವುದು ಸ್ಟೇಷನ್? ಪೊಲೀಸ್ ಸ್ಟೇಷನ್. ಕರಕೋರಂ ರೆಸಿಡೆನ್ಸಿ. ಓಕೆ, ಕರಕೋರಂ ಅನ್ನೋದು ಅದು ಒಳ್ಳೆ ಜಾಗನೇ. ಓ ಇದೇ ನಮ್ಮ ಇದಕ್ಕೆ ಹೋಗೋಂಥದ್ದು ರೂಟು, ಆಮಾ ಗೆಸ್ಟ್ ಹೌಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಾನು ನೋಡ್ದಿರ್ತಕ್ಕಂಥದ್ದು ಆಮಾ ಗೆಸ್ಟ್ ಹೋಮ್ ಅಂತ. ಇಲ್ಲಿ ಕಾಣಿಸ್ತಿದ್ಯಾ? ಇದು ಪೊಲೀಸ್ ಸ್ಟೇಷನ್ ಎಲ್ಲಿದೆ ನೋಡ್ಕೊಂಬರೋಣ ಬನ್ನಿ, ನೋಡ್ಕೊಂಬರೋಣ. ನಾವು ಉಳಿದಿರೋಷ್ಟೇ ಇದು ಒಂದು ರೌಂಡ್ ಹಿಂಗೆ ಹಾಕೊಂಬಂದ್ರೆ ಆಯಿತು. ಆ್ಯಕ್ಚುಲಿ ನೋಡಿ ಇಲ್ಲಿ ಸಿಕ್ತು, ಸುಮ್ಮನೆ ನೋಡ್ಕೊಂಬರೋಣ ಬನ್ನಿ. ನೂಬ್ರಾ. ಸೊ ಇದು ನೂಬ್ರಾ ಅನ್ನೋ ಊರಿದು, ಡಿಸ್ಟ್ರಿಕ್ಟ್ ಅಲ್ಲ ಇದು, ಲಡಾಖ್ ಪೊಲೀಸ್ ಸ್ಟೇಷನ್ ನೂಬ್ರಾ. ಯಸ್. ಹಲೋ सर जी, नमस्ते. भाग. ओके. नहीं, मैं बेंगलुरु से आया है, इसलिए मैं काली स्टेशन कैसा है देखने के लिए आया बस. कुछ प्रॉब्लम नहीं. वही स्टेशन है. नहीं सर, वो ऑफिस है. वो उधर स्टेशन है, पुलिस स्टेशन. ओके. ये एरिया है, गेस्ट हाउस का एरिया है. ये सिर्फ उसके लिए सर, जो गेस्ट आएगा, हाँ. पुलिस के जो स्टाफ आएगा. हाँ, उनके लिए गेस्ट हाउस है. ठीक है, मैं जा सकता है स्टेशन? हाँ, आप बाइक को बाहर रख के. हाँ, एक विजिट करके. हाँ, ಓಕೆ, ಧನ್ಯವಾದ ಸರ್. ಸೊ ನೋಡಿ, ಇದೆ ಲಡಾಖ್ನ ಪೊಲೀಸ್ ಸ್ಟೇಷನ್. ನೋಡೋಣ ಒಳಗಡೆ ಆದರೆ ಒಂದು ರೌಂಡ್ ಹೋಗಿ ಬರೋಣ.
ನೋಡಿ ಪೊಲೀಸ್ ಸ್ಟೇಷನ್ ಎಷ್ಟು ಸಖತ್ತಾಗಿದೆ. ಒಳ್ಳೆ ಯಾವುದೋ ದೊಡ್ಡ ಪಾಸ್ಪೋರ್ಟ್ ಆಫೀಸ್ ಬಿಲ್ಡಿಂಗ್ ಥರ ಫೀಲ್ ಆಗ್ತಿದೆ ನನಗೆ. ಈಗ ಒಳಗಡೆ ಹೋಗಿ ಪರ್ಮಿಷನ್ ಕೇಳ್ತೀನಿ, ಒಳಗಡೆ ಬಿಡ್ತಾನೆ ಇಲ್ಲ ಅಂತ ನೋಡಬೇಕು. ನಮ್ಮ ಕಡೆನೂ ಕೂಡ ಈ ಥರ ಕ್ರೈಮ್ ರೇಟ್ಗಳೇ ಇಲ್ಲದೆ ನಮ್ಮ ಸೌತ್ ಸೈಡೂ ಕೂಡ ಆಯಿತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೂ ಒಂದು ಹೇಳಿದ್ರು, ಇಲ್ಲಿ ಕ್ರೈಮ್ ರೇಟ್ಗಳು ಆಗ್ತಾ ಇರೋದು ಯಾರಿಂದ ಅಂತಂದರೆ ಇಲ್ಲಿ ಲೋಕಲ್ ಅವರಿಂದ ಅಲ್ಲ, ನೇಪಾಳಿಂದ ಮತ್ತು ಅಸ್ಸಾಮಿಂದ ಬಿಹಾರಿಂದ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾರೆ, ಅವರಿಂದ ಆಗ್ತಾಯಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಸಂಭವ ನೀವು ಎಲ್ಲೇ ನೋಡಿದ್ರು ವಲಸಿಗರಿಂದನೇ ಪ್ರಾಬ್ಲಮ್ ಹೋಗ್ಬಿಟ್ರೆ ಆ ನಾಡಿನ ಜನ ಸಂಸ್ಕೃತಿಗಳಿಂದ ಧಕ್ಕೆ ತರೋಂಥ ವಿಚಾರಗಳು ಯಾವುದೂ ಆಗಲ್ಲ. ಎಲ್ಲೋ ಆದರೂ ಕೂಡ ಕಡಿಮೆ. ಬಟ್ ಇಲ್ಲಿ ಇವ್ರು ಹೇಳಿದ ಪ್ರಕಾರ ಟ್ರಾಫಿಕ್ ವೈಲೇಷನ್ಸ್ ಅಷ್ಟೇ ಜಾಸ್ತಿ ಕೇಸಸ್ಗಳು ಫೈಲ್ ಆಗೋದು ಬಿಟ್ಟರೆ ಕ್ರೈಮ್ ರೇಟ್ 0 ಅಂತ ಹೇಳ್ತಾ ಇದ್ದಾರೆ. ಖುಷಿ ಇದೇ ಥರ ನಮ್ಮೂರಲ್ಲೂ ಬರಲಿ ಅಂತ ಆಶಿಸ್ತೀನಿ. ಸರ್ಜಿ सर जी मैं आता हूँ, धन्यवाद, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಇದಿಷ್ಟು ಮಾಹಿತಿಗಳು ಇಲ್ಲಿದಾಗಿತ್ತು. ಅವ್ರು ಹೇಳೋದು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಂಥ ಪ್ರಶಾಂತವಾಗಿರೋ ಈ ಸ್ಟೇಷನಲ್ಲಿ ಯಾವುದೇ ರೀತಿ ಮರ್ಡ್ರ್ ಕೇಸ್ಗಳಿಲ್ಲ, ಕ್ರಿಮಿನಲ್ ಕೇಸ್ಗಳಿಲ್ಲ. ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ. ಇನ್ ಕೇಸ್ ಅದು ಆದ್ರೂ ಕೂಡ ಇವರ ಲೋಕಲ್ನವರಿಂದ ಆಗಲ್ಲ ಅಂತೆ, ವಲಸೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರಲ್ಲ ಅವರಿಂದ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವತ್ತಾದರೂ ಅಂದ್ಕೊಂಡಿದ್ದೀರಾ ಭಾರತದ ಉತ್ತರದ ತುತ್ತ ತುದಿಲಿರ್ತಕ್ಕಂಥ ಡಿಸ್ಕಿಟ್ ಅನ್ನೋ ಈ ಹಳ್ಳಿಗೂ ಮೈಸೂರಿನ ಪಿರಿಯಾಪಟ್ಟಣದ ಬೈಲ್ಕೊಪ್ಪೆಯಲ್ಲಿರ್ತಕ್ಕಂಥ ಆ ಗೋಲ್ಡನ್ ಟೆಂಪಲ್ಗೂ ಒಂದು ಕನೆಕ್ಷನ್ ಇದೆ ಅಂತ? ಮೈಸೂರಿನ ಪಿರಿಯಾಪಟ್ಟಣದಲ್ಲಿರ್ತಕ್ಕಂಥ ಬೈಲ್ಕುಪ್ಪೆಗೂ ಒಂದು ಕನೆಕ್ಷನ್ ಇದೆ ಅಂತ? ಹೌದು. ಸೊ ಈಗ ನಾನು ನಿಂತಿರೋ ಈ ಜಾಗ ಬಂದ್ಬಿಟ್ಟು ಡಿಸ್ಕಿಟ್ ಅಂತ. ಡಿಸ್ಕಿಟ್ಟಲ್ಲಿ ಇದೊಂದು ಮಾನಸ್ಟ್ರಿ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ. ಸೊ ನೀವು ಅಲ್ಲೇನು ನೋಡ್ತಾ ಇದ್ದೀರೋ ಅದು ಬುದ್ಧನ ಪ್ರತಿಮೆ ಇದೆ, 106 ಅಡಿ ಇರ್ತಕ್ಕಂಥ ಬುದ್ಧನ ಪ್ರತಿಮೆ. ಈ ಕಡೆಗೆ ಹೋಯ್ತು ಅಂತಂದರೆ ನಮಗೆ ಮಾನಸ್ಟ್ರಿ ಸಿಗುತ್ತೆ, ಬುದ್ಧ ಮಾನಸ್ಟ್ರಿ. 14ನೇ ಶತಮಾನದಲ್ಲಿ ಕಟ್ಟಿದಂಥ ಈ ಬುದ್ಧ ಮಾನಸ್ಟ್ರಿನ ಇನ್ನೂ ಕೂಡ ಇಲ್ಲಿ ಮೇಂಟೈನ್ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿಯ ಜನಾಂಗದವರು. ಜೊತೆಗೆ ಈ ಮಾನಸ್ಟ್ರಿನಲ್ಲಿ ನಮಗೆ ಕನ್ನಡ ಮಾತಾಡೋಂಥವ್ರು ಕೂಡ ಸಿಗ್ತಾರೆ. ನಾನು ಆಗಲೇ ಹೇಳಿದೆ ನಿಮಗೆ, ಇಲ್ಲಿಗೂ ಕನ್ನಡಕ್ಕೂ ಒಂದು ಕನೆಕ್ಷನ್ ಇದೆ, ಇಲ್ಲಿಗೂ ಮೈಸೂರಿಗೂ ಒಂದು ಕನೆಕ್ಷನ್ ಇದೆ ಅಂತ. ಅದೇನು ಅಂತಂದರೆ, ಎಸ್ ನೋಡಿ, ನಾವಿವಾಗ ಬಂದು ತಲುಪಿದ್ದೀವಿ ಮೇಲ್ಗಡೆಗೆ. ಸೊ ಬೈಕ್ ಓಡಿಸ್ಕೊಂಡು ಹಂಗೆ ಬರಬೇಕು. ಬರ್ತಿದ್ದಂಗೆ ಮೇಲ್ಗಡೆ ನಮಗೆ ಈ ಥರ ವ್ಯೂ ಕಾಣಿಸೋಕ್ಕೆ ಸಿಗುತ್ತೆ. ಸೊ ಇದೇ ಡಿಸ್ಕಿಟ್ ಮಾನಸ್ಟ್ರಿ. ಸೊ ಇದು ಪ್ರತಿಯೊಂದು ಕೂಡ ಮಾನಸ್ಟ್ರಿಗೆ ಸೇರಿದಂಥ ಜಾಗನೇ ಆಗಿರುತ್ತೆ. ಅಲ್ಲಿ ನಿಮಗೆ ಬುದ್ಧ ಸ್ಟ್ಯಾಚ್ಯೂ ಸಿಗ್ತಾ ಇದೆ, ಅದನ್ನು ಆಮೇಲೆ ನೋಡೋಣ. ಇವಾಗ ಈ ಡಿಸ್ಕಿಟ್ ಮಾನಸ್ಟ್ರಿನ ನೋಡ್ಕೊಂಡು ಬರೋಣ. ನಾನು ಆಗಲೇ ಹೇಳಿದ್ದೆ ನಿಮಗೆ, ಸೊ ಒಂದು ಕನೆಕ್ಷನ್ ಇದೆ ಇಲ್ಲಿಂದ ಮೈಸೂರವರು ಅಂತ. ಏನು ಅಂತಂದರೆ, ಅಲ್ಲಿ ನಮ್ಮ ಮೈಸೂರಲ್ಲಿ ಏನು ಗೋಲ್ಡನ್ ಟೆಂಪಲ್ ಇದೆಯೋ ಆ ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಬುದ್ಧ ಯೂನಿವರ್ಸಿಟಿ, ಅಂದರೆ ಬುದ್ಧ ಮಾನಸ್ಟ್ರಿ ಅವ್ರದ್ದೆಲ್ಲ ಇದೆಯಲ್ಲ, ಇವ್ರದ್ದು ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಅದಕ್ಕೆ ಇಲ್ಲಿಗೆ ಮಾಂಕ್ಸ್ಗಳಿರ್ತಾರಲ್ಲ ಅವರು ಓದೋಕ್ಕೆ ಅಂದ್ಬಿಟ್ಟು ಮೈಸೂರಿನ ಪಿರಿಯಾಪಟ್ಟಣದಲ್ಲಿರೋ ಆ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾರೆ. ಓಕೆನಾ. ಸೊ ಡಿಸ್ಕಿಟ್ ಮಾನಸ್ಟ್ರಿ, ಓಕೆನಾ, ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್ ಬುದ್ಧಿಸ್ಟ್ ಮಾನಸ್ಟ್ರಿ ಇನ್ ಡಿಸ್ಕಿಟ್ ನೂಬ್ರಾ ವ್ಯಾಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಹಿಂಗೆ ಹತ್ಕೊಂಡು ಹೋಗಬೇಕು. ಹತ್ಕೊಂಡು ಹೋದರೆ ನಮಗೆ ಪ್ರತಿಯೊಂದು ಐಟಮ್ಗಳು ಕೂಡ ಪ್ರತಿಯೊಂದು ಜಾಗನೂ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಯಾವಾಗಲೂ ಇಲ್ಲಿ ಹಾಕಿರ್ತಾರೆ. ಸೊ ಇದನ್ನು ಹಿಂಗೆ ಸುತ್ಕೊಂಡು ಹೋದರೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಇಲ್ಲಿ ನಂಬಿಕೆ. ಆ್ಯಕ್ಚುಲಿ ಈ ಮಾನಸ್ಟ್ರಿಗೆ ಬೇಕಾಗಿದ್ದಂಥ ಮಾಂಕ್ಸ್ಗಳಾಗಿರ್ಬೋದು ಅಥವಾ ಸನ್ಯಾಸಿಗಳನ್ನು ಟ್ರೈನ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಮಡಿಕೇರಿ ಅಂದರೆ ಪಿರಿಯಾಪಟ್ಟಣದಲ್ಲಿರ್ತಕ್ಕಂಥ ಆ ಒಂದು ಗೋಲ್ಡನ್ ಟೆಂಪಲ್ಲಿ ಅವ್ರಿಗೆ ವಿದ್ಯಾಭ್ಯಾಸನ ಕೊಡಿಸ್ತಾರೆ. ಸೊ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಈವನ್ ಯೂನಿವರ್ಸಿಟಿ ಕೂಡ ಇದೆ. ನನಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ನನಗೆ ಅದು ಗೊತ್ತಾಗಿದ್ದು. ಅಲ್ಲಿ ಪಿರಿಯಾಪಟ್ಟಣದಲ್ಲಿ ಏನಿದೆ, ಯೂನಿವರ್ಸಿಟಿ ಇದೆ ಅಂತ. ಹಾಗಾಗಿನೇ ನಮಗೆ ಈ ಜಾಗಗಳಿಗೆ ಬಂದಾಗ ಕೆಲವೊಬ್ಬರು ಕನ್ನಡದಲ್ಲಿ ಮಾತಾಡೋದನ್ನು ಕಾಣಬಹುದು. ಸ್ಟೂಡೆಂಟ್ಗಳಾಗಿರ್ಬೋದು, ಮಾರ್ಕ್ಸ್ಗಳಾಗಿರ್ಬೋದು, ಅಲ್ಲೇ 10 ವರ್ಷ 15 ವರ್ಷ ಇರ್ತಾರಲ್ಲ, ಅದ್ರ ಫಲವಾಗಿ ಅವ್ರಿಗೆ ಕನ್ನಡ ಬರುತ್ತೆ. ಇಲ್ಲಿ ಬಂದು ನೋಡಿದ್ರೆ ಎಂಥ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಅಂತಂದರೆ, ಇಡೀ ನೂಬ್ರಾ ವ್ಯಾಲಿನ ನಾವು ಇಲ್ಲಿಂದ ನಿಂತು ನೋಡ್ಬೋದು. ಅಷ್ಟು ಅದ್ಭುತವಾಗಿದೆ. ಆ್ಯಂಡ್ ಇಲ್ಲಿಯ ಒಳಾಂಗಣ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸುತ್ತೆ. ಈ ಥರ ಇರುತ್ತೆ ಜಾಗ. ಸೊ ಹಿಂಗೆ ಹತ್ಕೊಂಡು ಮೇಲ್ಗಡೆಗೆ ಬರಬೇಕು.
ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದು ಪೀಕ್ ಅಂತಂದರೆ ಪೀಕಿಗೆ ಬಂದಿದ್ದೀವಿ ಈಗ. ನಮಸ್ತೆ. ಓ ನಮಸ್ಕಾರ. ಎಲ್ಲಿಯವ್ರು ನೀವು? ಕನ್ನಡ ಬರುತ್ತಾ? ಸ್ವಲ್ಪ ಬರ್ತಾ. ಅಯ್ಯೋ ಥ್ಯಾಂಕ್ ಯು ಸರ್. ಎಲ್ಲಿ ಅಲ್ಲಿದ್ರಾ? ಕುಶಾಲನಗರದಲ್ಲಿ ಇದ್ರಾ ನೀವು? ಎಷ್ಟು ವರ್ಷ ಇದ್ರಿ? ಬೈಲ್ಕುಪ್ಪ. ಎಷ್ಟು ವರ್ಷ ಇದ್ರಿ? ಲಕ್ಷ್ಮೀಪುರ ಮಂದಿರ. ಹೌ ಮಚ್ ಕಿತ್ನಾ ಸಾಲ? 20 ಸಾಲ ಅಲ್ಲೇ ಇದ್ರಾ? ಓ ನೋಡಿ, ನಾನು ಹೇಳಿದ್ನಲ್ಲ, ಇವರು ಕೂಡ ಅಲ್ಲೋಗಿ ಯೂನಿವರ್ಸಿಟಿನಲ್ಲಿ ಓದ್ತಿದ್ದ ನೀವು? ಹಾಂ, ದೇವಸ್ಥಾನ ಇದೆಯಲ್ಲ ನಮ್ಮ ಮೈಸೂರಿಂದ ಮಡಿಕೇರಿಗೆ ಹೋಗೋ ರೋಡಲ್ಲಿ ಅಲ್ಲ? ನೋಡಿ ಸರ್, ನಿಮ್ಮ ಹೆಸರು? ನಿಮ್ಮ ನಾಮ್ ಜಾಂಗ್ಬೋ. ಸೊ ಇವ್ರ ಹೆಸರು ಜಾಂಗ್ಬೋ ಅಂತ. ನೋಡಿ, ನಮ್ಮ ಮುಖ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ ಕನ್ನಡದವರು ಅಂತ. ಥ್ಯಾಂಕ್ ಯು ಸರ್ದಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಮಾತಾಡಿಸಿ ಖುಷಿ ಆಯ್ತು ನಮಗೆ. आपका मिलके बहुत खुशी हो गया. हाँ ठीक है. आप क्या बोलते हैं हमारा ಅಲ್ಲಿ ಊಟ ಅದೆಲ್ಲ ಹೆಂಗೆ? ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ? ಕರ್ನಾಟಕ ಹೆಂಗಿದೆ? ಕೈ ಸ್ವಲ್ಪ ನಿಮ್ದು ಗೊತ್ತಾ? ನಿಮ್ದು ಕರ್ನಾಟಕ ಸ್ವಲ್ಪ ಗೊತ್ತಾ? ಅಂದರೆ ಹಿಂದಿಲೇ ಹೇಳಿ. मतलब हमारा लोग कैसा था? बहुत अच्छा है. आपका अच्छा लगा? कर्नाटक अच्छा, बहुत अच्छा है. ಚೆನ್ನಾಗಿ. ಅವರು ಮಡಿಕೇರಿ ಹೇಗಿದೆ? ಸ್ವಲ್ಪ ನೇಚರ್ ಬ್ಯೂಟಿಫುಲ್. ಮೈಸೂರು ಪ್ಲೇಸ್ ಇಸ್ ಬ್ಯೂಟಿಫುಲ್. ಮೈಸೂರು ಪ್ಯಾಲೇಸ್ ಇಸ್ ಬ್ಯೂಟಿಫುಲ್. ಮೈಸೂರು ಗಾರ್ಡನ್, ಮೈಸೂರು ಝೂ ಆಲ್ಸೋ ಬ್ಯೂಟಿಫುಲ್. ಅವರೆಲ್ಲ ಹೇಳ್ತಾ ಇದ್ರೆ ನನಗೆ ಖುಷಿ ಆಯ್ತಾ ಇದೆ. ನಮ್ಮ ಊರಿನ ಜಾಗ ಎಲ್ಲ ಹೇಳ್ತಾ ಇದ್ರೆ हमारा जगह पूरा बताया ना, हमको खुश हो रहा है. क्योंकि किधर मैसूर और अभी डिस्ट्रिक्ट किधर है, आपका कनेक्शन कितना अच्छा होता है ना, इसीलिए बहुत आपका मिलके बहुत खुश हो रहा है. आपका घर किधर है? मेरा घर मैसूर ही है. मने मैसूರು. ಮೈಸೂರು ಪಕ್ಕ ಬಂಡೀಪುರ ಹೋಗಿದ್ದೀರಲ್ಲ, ಚಾಮರಾಜನಗರ. ಹಾಂ, ಚಾಮುಂಡಿ ಇಲ್ಲಿಂದ ಮುಂದೆ. ಸೊ ಅಲ್ಲಿ ನಮ್ಮೂರು. ಮಾಡ್ತೀನಿ. ಎಲ್ಲಿ? ಮೈಸೂರಿಗೆ ಬರ್ತೀರಾ? ಬೆಳಗುಬೆ ಬರ್ತೀನಿ. ಹಾಂ, ಹೋಗಿದ್ದೀನಿ. ನಂಬರ್ ಕೂಡ. ಹಾಂ ಪಕ್ಕ. ದೇವಸ್ಥಾನ ಉಂಟು. ಹಾಂ, ಯಾವಾಗ ಬರ್ತೀರಾ? लक्ष्मीपुर बेलाकुप्पा. हाँ, कब आएगा आप? हम आएगा 3 मंथ के बाद. आपको मेरा नंबर ले लीजिए. आने के टाइम मेरे को फ़ोन कर लीजिए. मैं उधर रहता तो आपको मिलता हूँ. हाँ, ಥ್ಯಾಂಕ್ ಯು ಸೋ ಮಚ್. ಕನ್ನಡದಲ್ಲಿ ಬರೆದಿದ್ದೆ, ನೀನು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ನೋಡಿಲ್ಲ ಅಂತ ಹೇಳಿದೆ. ಯಾಕೆ ಕನ್ನಡದಲ್ಲಿ ಬರೆದಿದ್ದೀರಾ ಅಂತ ಕೇಳಿದ್ರೆ, ಕ್ಯೂ ಕನ್ನಡ ಮೇಲೆ ಲಿಖಾ ಹೈ? ಕನ್ನಡ ಅನ್ನಿ ಚೆನ್ನ. ಅಚ್ಚಾ, ಓ ಚೆನ್ನಾಗಿದೆ. ನೋಡಿ, ಕರ್ನಾಟಕ ಜನ ಚೆನ್ನಾಗಿದ್ದಾರೆ, ಅದಕ್ಕೆ ನಾವು ಕನ್ನಡದಲ್ಲೂ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಲಿ ಓದಿದ್ರಲ್ಲ, ನಿಮ್ಗೆ ಅಲ್ಲಿ ಏನು ತೊಂದರೆ ಇಲ್ಲ ಅಲ್ಲ? ಅಲ್ಲಿ ಬೈಲ್ಕುಪ್ಪದಲ್ಲಿ ಎಲ್ಲ ಚೆನ್ನಾಗಿದೆ ಅಲ್ಲ? ನೋ ಪ್ರಾಬ್ಲಮ್. ಬೈ ದ ಪೀಪಲ್ ಆಲ್ಸೋ ನೋ ಪ್ರಾಬ್ಲಮ್, ಆಲ್ ಗುಡ್. ನೋಡಿ, ಆ್ಯಕ್ಚುಲಿ ಅದಕ್ಕೆ ನಾವು ನಮ್ಮೂರಿಗೆ ಬಂದವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ, ನಾವು ಇನ್ನೊಂದವ್ರಿಗೆ ಬಂದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈಗ ನೋಡಿ, ಅವ್ರಿಗೆ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋದೇ ಖುಷಿ. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಹುಡಿಕೊಂಡು ಬಂದರು. ಆ್ಯಕ್ಚುಲಿ ನಾನು ಎಲ್ಲರೂ ಕೇಳ್ತಾ ಇದ್ದೆ, ಯಾರು ಇದ್ದಾರಾ ಅಂತ. ಅವರೇ ಮಾತಾಡ್ಸಿದ್ರು. ಒಂದು ಪ್ಯಾಲೇಸ್ ಥರ ಕಾಣಿಸ್ತಾ ಇದೆ, ಗೊತ್ತಾ? ಸೊ ಈ ಪ್ಯಾಲೇಸಲ್ಲಿ ದಲಾಯ್ ಲಾಮಾ ಅವರು ಬಂದು ಹಾಲ್ಟ್ ಆಗ್ತಾರಂತೆ ಅಲ್ವಾ ಗುರುಜಿ? ಸ್ಟೇ ಮಾಡ್ತಾರೆ. ಸ್ಟೇ ಮಾಡಿ ಮತ್ತೆ ಧರ್ಮಶಾಲಾಗೆ ಹೋಗ್ತಾರೆ. ಸೊ ಅವ್ರು ಇರೋದು ಆ್ಯಕ್ಚುಲಿ ಧರ್ಮಶಾಲಾದಲ್ಲಿ. ಸೊ ಇಲ್ಲಿ ಬಂದು ಸ್ಟೇ ಮಾಡಿ, ಇಲ್ಲಿದ್ದು ಇಲ್ಲೆಲ್ಲ ಧರ್ಮ ಪ್ರಚಾರ ಎಲ್ಲ ಮಾಡಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರೆ ಅಲ್ಲ? ಎಸ್. ನಾನು ಮಾತಾಡೋದೆಲ್ಲ ಅರ್ಥ ಆಗುತ್ತಲ್ಲ ನಿಮಗೆ? ನಾನು ಮಾತಾಡೋದು ಅರ್ಥ ಆಗುತ್ತೆ ನಿಮಗೆ? मैं क्या बात कर रही हूँ वो आपको मालूम पड़ता है ना? ಸ್ವಲ್ಪ ಅದೊಂದು ವರ್ಡ್ ಮಾತ್ರ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನೋಡಿ, ಯಾರೋ ನಮಗೆ ಭಾಷೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಯಾರೋ ಒಬ್ಬರು ಸಿಕ್ಬಿಟ್ರೆ ಏನೋ ಒಂಥರ ಸಮಾಧಾನ. ಒಬ್ಬನೇ ಇದ್ದೀನಿ ಅನ್ನೋ ಬೇಜಾರೇ ಆಗಲ್ಲ, ಯಾರೋ ನಮ್ಮ ಜೊತೆ ಇದ್ದಾರೆ ಅನ್ನೋದ್ರನ್ನೇ ಫೀಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಏನಿದೆ ಅಂತ. ಇಲ್ಲಿ ನೋಡಿದ್ರೆ ಇಲ್ಲಿ ಹೆಂಗೈತೆ. ಓ ನೋಡಿ, ಇದು ಈ ತಾಳೆಗರಿಲೆಲ್ಲ ಬರೆದಿರ್ತಾರಲ್ಲ ಆ ಥರ ಮಂತ್ರಗಳು ಅವೆಲ್ಲ ಸರ್, ಇದೇನಿದು? ಇದು ಟಿಬೆಟನ್ ಬುಕ್ಸಾ? ಓಕೆ.
ಅಂದರೆ ಈಗ ಯಾರು ಇರ್ತಾರೋ ಅವರು ಇದರಲ್ಲಿ ಓದ್ತಾರ, ಇದನ್ನು ಇದು ಸ್ಟಡಿ ಮಾಡ್ತಾರಾ? ಅದು ಸ್ಟಡಿ ಮಾಡ್ತೀನಿ, ಇಲ್ಲಿ ಲಮಲ್ ಪ್ರೇಯರ್ ಮಾಡ್ತೀನಿ. 1 month ಪ್ರೇಯರ್ ಮಾಡ್ತೀನಿ. ಹೌದಾ? ಒಂದನ್ನ ಮುಗ್ಸೋಕ್ಕೆ ಎಷ್ಟು ದಿನ ಆಗುತ್ತೆ? ಇದನ್ನ ಮುಗ್ಸೋಕ್ಕೆ ಇದೆ 500 pages. 500 pages. एक महीना? 1 ಮहीना. ಒಂದು ತಿಂಗಳಾಗುತ್ತಲ್ಲ? 1 ತಿಂಗಳು ಬೇಕು. ಸೊ ಇದು ಪ್ರೇಯರ್ ಅಲ್ಲ, ಇದು ಪ್ರೇಯರ್ ಬರ್ತಿಲ್ಲ, ಅಲ್ಲೇ ಪ್ರೇಯರ್ ಹೋಲ್ ಅಲ್ಲೇ ಮಾಡ್ತೀನಿ. ಓಕೆ, ಇದು ಅಂದ್ರೆ ಜಸ್ಟ್ ಲೈಕ್ ಲೈಬ್ರರಿ ತರ. ಲೈಬ್ರರಿ ಸೊ ಇಲ್ಲಿ ಸ್ಟೋರ್ ಮಾಡಿರ್ತಾರೆ, ಸ್ಟೋರ್ ಮಾಡ್ತೀನಿ, ಇಲ್ಲಿ ತಗೊಂಡು ಅಲ್ಲಿ ಓದ್ತೀರಾ. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ, ತಗೊಂಡು ಹೋಗ್ತೀನಿ ಅಲ್ಲಿ ಓದ್ತೀವಿ ಅಂತ. ಇದೆಲ್ಲ ಪೇಂಟಿಂಗ್ಸ್ ಯಾವಾಗ ಬರ್ದಿರೋದು? ಇದು ಪೇಂಟಿಂಗ್ ಯಾವಾಗ? ಇದು ಆ ಟೈಮ್ ಅಲ್ಲ, 14th ಸೆಂಚುರಿ. ಓಕೆ ಓಕೆ ಓಕೆ. ನೋಡಿ ಇವೆಲ್ಲ 14th ಸೆಂಚುರಿನಲ್ಲಿ ಬರ್ದಿರ್ತಕ್ಕಂಥ ಪೇಂಟು. ಆಮೇಲೆ ನೋಡಿ ಇನ್ನೊಂದು ಕಿಟಕಿ ಇದೆ, ಇಲ್ಲಿಂದ ಹೊರಗಡೆ ಏನಾದರೂ ನೋಡ್ತೀನಿ ಅಂದರೆ ಹಿಂಗೆ ನೋಡೋಕ್ಕೆ ಅಲ್ವಾ? ಆ್ಯಂಡ್ ವೆಂಟಿಲೇಷನ್ ಕೂಡ. ಇದು ಮಾರ್ಕ್ಸ್ ಡಾನ್ಸ್ ಹಾಗಂದ್ರೆ ಅಕ್ಟೋಬರ್, ಇಲ್ಲಿ ಮಾರ್ಕ್ಸ್ ಡಾನ್ಸಿಂಗ್ ಎಲ್ಲ ಬರ್ತಾರಾ? ಇಲ್ಲಿ. ಓಕೆ ಓಕೆ. ಅಕ್ಟೋಬರ್ ಟೈಮಲ್ಲಿ ಫೆಸ್ಟಿವಲ್ ನಡೆಯುತ್ತೆ. ಓಕೆ, ಅದು ಬಿಗ್ ಫೆಸ್ಟಿವಲ್ ಅಂತ. ಫೆಸ್ಟಿವಲ್ ಓಕೆ, ನೋಡಿ ದೊಡ್ಡ ಫೆಸ್ಟಿವಲ್ ನಡೆಯುತ್ತೆ ಆ ಟೈಮಲ್ಲಿ. ಇಲ್ಲೆಲ್ಲ ಮಾನ್ಸ್ಗಳು ತುಂಬ ಇರ್ತಾರಂತೆ. ಆ್ಯಂಡ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಕನ್ನಡದಲ್ಲಿ ಮಾತಾಡಿ ನಮ್ಮ ಇಲ್ಲಿವರೆಗೂ ಕರ್ಕೊಂಡು ಬಂದು ಇದನ್ನೆಲ್ಲ ತೋರಿಸಿದ್ದಕ್ಕೆ. ಸ್ಪೆಷಲ್ ಟ್ರೀಟ್ಮೆಂಟ್ ಥರ ಸಿಕ್ತು ನನಗೆ. ಇಟ್ಸ್ ಲೈಕ್ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ, ಇಷ್ಟೇ ಅಲ್ಲ ಇಲ್ಲಿದು? ಇಲ್ಲಿದಿಷ್ಟೇ ಅಲ್ವಾ? ಸೊ ಇದಿಷ್ಟು ಇಲ್ಲಿಯ ಪ್ಯಾಲೇಸ್ ಬಗ್ಗೆ ಇದ್ದಂಥ ಮಾಹಿತಿ. ಆ್ಯಕ್ಚುಲಿ ನಾನು ನಿಮಗೆ ಗೊತ್ತಿರ್ಬೋದು, ಪಟೋಲಾ ಪ್ಯಾಲೇಸ್ ಅಂತ ಹೋಗಿದ್ದೆ ಟಿಬೆಟಲ್ಲಿ. ಸೊ ಲೈಕ್ ಅದೇ ಥರ ಇದೆ, ಬಟ್ ಅದಕ್ಕಿಂತ ಚಿಕ್ಕ ವರ್ಷನ್ನು. ಅದು ತುಂಬ ದೊಡ್ಡದಾಗಿತ್ತು ಪಟೋಲಾ ಪ್ಯಾಲೇಸು. ಬಟ್ ಆದರೆ ಅಲ್ಲಿ ದಲಾಯಿ ಲಾಮಾ ಅವರ ಒಂದೇ ಒಂದು ಫೋಟೋನು ಕೂಡ ಹಾಕಂಗಿರಲಿಲ್ಲ, ಅಲ್ಲೆಲ್ಲೂ ಅಲೋನೇ ಇರಲಿಲ್ಲ. ಬಟ್ ಇಲ್ಲಿ ಅದು ಅಲೋ ಇದೆ. ಸೊ ಇಲ್ಲೆಲ್ಲ ಕಡೆ ನಿಮಗೆ ದಲಾಯಿ ಲಾಮಾ ಅವರ ಮಾರ್ಕ್ಸ್ಗಳು ಕಾಣಿಸುತ್ತೆ. ಆ್ಯಂಡ್ ಅವರು ಹೋಗಿ ಬಂದಿರೋದು, ಮತ್ತು ಅವರು ಇಲ್ಲಿ ಬಂದು ಸ್ಟೇ ಆಗೋದು, ಮತ್ತು ಅವ್ರ ಫೋಟೋಗಳು ಎಲ್ಲವೂ ಕೂಡ ನಮಗೆ ಕಾಣಿಸೋಕ್ಕೆ ಸಿಗುತ್ತೆ.